ಎಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆಗೆ ಮುಂದಾಗ್ತಾರೆ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ಹೊಡಿಬಡಿ ಕೂಡ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಖಾಸಗಿ ಹೋಟೆಲ್ ಮುಂಭಾಗ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಂತೆ ಪ್ರತಿಭಟನೆಯ ಸಂದರ್ಭದಲ್ಲೇ ಜೆಡಿಎಸ್ ನಾಯಕರ ನಡುವೆ ಗಲಾಟೆಯಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕುಮಾರಸ್ವಾಮಿ ಅವರ ಕಾರಿಗೆ ಕಾಂಗ್ರೆಸ್ನವರು ಮುತ್ತಿಗೆ ಹಾಕುವುದಕ್ಕೆ ಮುಂದಾಗ್ತಾರೆ. ಇದೇ ಸಂದರ್ಭದಲ್ಲಿ ಜೆಡಿಎಸ್ನವರು ತಡೆಯೋ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಹೊಡಿಬಡಿ ಆಗಿರೋದು ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿನ ತಿಳಿಗೊಳಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ ಮುಂಭಾಗ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿರುವ ಸಂದರ್ಭದಲ್ಲಿ ಈ ರೀತಿ ಹೊಡಿಬಡಿ ಆಗಿರೋದು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಹೊಡೆದಾಟ, ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ. हेलो हेलो पवर ಮಧ್ಯೆ ಹೊಡೆದಾಟ, ಪೊಲೀಸರು ಹರಸಾಹಸ ಪಡ್ತಿದ್ದಾರೆ ಪರಿಸ್ಥಿತಿನ ತಿಳಿಗೊಳಿಸೋ ನಿಟ್ಟಿನಲ್ಲಿ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಸಹಜವಾಗಿ ಇವತ್ತು ಕೋರ್ ಕಮಿಟಿ ಸಭೆಯ ಬಳಿಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ನೇರವಾಗಿ ಮಹಾನಾಯಕನ ಹೆಸರನ್ನ ರಿವೀಲ್ ಮಾಡಿದ್ರು. ಇದು ಕಾಂಗ್ರೆಸ್ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದೆ. ಹಾಗಾಗಿ ಈ ಆಕ್ರೋಶ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಜೆಡಿಎಸ್ನವರು ಕೂಡ ಅದನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಯಾವಾಗ ಕುಮಾರಸ್ವಾಮಿ ಅವರ ಕಾರಿಗೆ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನ ಮಾಡ್ತಾರೋ ಕಾಂಗ್ರೆಸ್ನವರು, ತಡೆಯೋದಕ್ಕೆ ಜೆಡಿಎಸ್ನವರು ಮುಂದಾಗ್ತಾರೆ. ಅದೇ ಸಂದರ್ಭದಲ್ಲಿ ಎರಡೂ ಕಡೆ ಕೂಡ ವಾಗ್ವಾದ ಆಗಿ ಹೊಡೆದಾಟ ಆಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಅವರಿಬ್ಬರನ್ನ ಕೂಡ ಸಮಾಧಾನ ಪಡಿಸೋ ನಿಟ್ಟಿನಲ್ಲಿ, ಪರಿಸ್ಥಿತಿಯನ್ನ ತಿಳಿಗೊಳಿಸೋ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸ ಪಟ್ಟಿರುವ ದೃಶ್ಯವನ್ನ ನಾವೀಗ ಗಮನಿಸ್ತಾ ಇರೋದು. ರಾಜ್ಯ ರಾಜಕೀಯದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸದ್ದಿಗೆ ಕಾರಣ ಆಗಿರೋದು ಪೆನ್ ಡ್ರೈವ್ ಪ್ರಕರಣ. ಕಾಂಗ್ರೆಸ್ ನಾಯಕರ ಒತ್ತಡ ಅಥವಾ ಕಾರ್ಯಕರ್ತರ ಒತ್ತಡ ಹೇಗಿತ್ತು ಅಂದ್ರೆ, ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಪ್ರಜ್ವಲ್ ರೇವಣ್ಣ ವಿರುದ್ಧ ಅಂತ. ಬಟ್ ಈಗ ಜೆಡಿಎಸ್ ಶಾಸಕರು ಕೂಡ ಒತ್ತಾಯ ಮಾಡಿರೋ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಂಡಿದ್ದೀವಿ ಅನ್ನೋದನ್ನ ತೋರಿಸೋದಕ್ಕೆ ಅಮಾನತು ಮಾಡಿದ್ದೀವಿ ಪಕ್ಷದಿಂದ ಅನ್ನುವಂತಹ ವಿಚಾರವನ್ನ ಸ್ವತಃ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು. ಬಟ್ ಇದು ಸಾಕಾಗಲ್ಲ. ಕಾಂಗ್ರೆಸ್ನವರು ಸಹಜವಾಗಿ ಈ ಎಲ್ಲಾ ಬೆಳವಣಿಗೆಯನ್ನ ಒಂದು ಪ್ರಮುಖ ಅಸ್ತ್ರವಾಗಿಸಿಕೊಂಡಿದ್ದಾರೆ. ಹಾಗಾಗಿ ಹಾಸನ, ಬೆಂಗಳೂರು, ಹುಬ್ಬಳ್ಳಿ ಎಲ್ಲಾ ಭಾಗದಲ್ಲೂ ಕೂಡ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಎಲ್ಲಿ ತನಕ ಈ ವಿಚಾರಗಳೆಲ್ಲ ಪ್ರಸ್ತಾಪ ಆಗುತ್ತೆ ಅಂದ್ರೆ ಮೋಸ್ಟ್ಲಿ 2ನೇ ಹಂತದ ಮತದಾನ ಮುಗಿಯೋ ತನಕ ರಾಜ್ಯದಲ್ಲಿ ಈ ವಿಚಾರವನ್ನ, ಈ ಪ್ರಕರಣವನ್ನ ಜೀವಂತವಾಗಿರಿಸುವ ಪ್ರಯತ್ನ ಕಾಂಗ್ರೆಸ್ನಿಂದಲೂ ಕೂಡ ಆಗ್ತಾ ಇದೆ. ಒಂದು ಕಡೆ ಹುಬ್ಬಳ್ಳಿ ಈ ಹಿಂದೆ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಬಿಜೆಪಿ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ವಿ. ಹಾಗಾಗಿ ನೇಹಾ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣವನ್ನ ಮುಂದಿಟ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಇಡೀ ರಾಜ್ಯಾದ್ಯಂತಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ನವರು ನಿರ್ಧಾರ ಮಾಡಿದ್ರು. ಬಟ್ ಈಗ ಮೊದಲ ಹಂತವಾಗಿ ನಿನ್ನೆಯಿಂದಲೂ ಕೂಡ ಹಾಸನ, ಬೆಂಗಳೂರು, ಮತ್ತೊಂದು ಕಡೆ ಹುಬ್ಬಳ್ಳಿ, ಈ 3 ಕಡೆ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತು ಕೂಡ ಅದನ್ನ ಮುಂದುವರಿಸ್ತಿದ್ದಾರೆ. ಒಂದು ಪೆನ್ ಡ್ರೈವ್
ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರಿಗೆ ಮಾತ್ರ ಸಂಕಷ್ಟ ಅಲ್ಲ, ಅನೇಕರ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಈ ಪೆನ್ ಡ್ರೈವ್ ಯಾರ ಕೈಗೆ ಸಿಕ್ತು, ಯಾಕೆ ಅದನ್ನ ಲೀಕ್ ಮಾಡಿದ್ರು, ಹಳೆಯ ವಿಚಾರಗಳು ಅಂತ ರೇವಣ್ಣ ಅವರು ಪ್ರಸ್ತಾಪ ಮಾಡ್ತಾರೆ. ಹಳೆಯ ವಿಚಾರ ಆಗಿದ್ರೆ ಆಗಿದ್ದು ನಿಜಾನ? ಹಾಗಾದ್ರೆ ಒಪ್ಕೊಂಡಿದ್ದಾರ ರೇವಣ್ಣ ಅವರು? ಈ ಪ್ರಶ್ನೆಯೂ ಕೂಡ ಇದೆ. 4-5 ವರ್ಷದ ಹಿಂದಿನ ಮಾತನ್ನ ಈಗ ಯಾಕೆ ಈ ಎಲ್ಲ ವಿಚಾರಗಳನ್ನ ಬೆಳಕಿಗೆ ತರ್ತಿದ್ದಾರೆ ಅಂತ ರೇವಣ್ಣ ಅವರು ಪ್ರಸ್ತಾಪ ಮಾಡಿದ್ದೆ. ಸಹಜವಾಗಿ ಈ ಎಲ್ಲ ವಿಚಾರಗಳನ್ನು ಅವ್ರು ಒಪ್ಕೊಂಡಿದ್ದಾರಾ? ಹಳೆಯದಾಗ್ಲಿ ಹೊಸದಾಗ್ಲಿ ನಡೆದಿರೋದು ಹೌದಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಂದು ಕಡೆ SIT ಟೀಮ್ ಕೂಡ 3 ವಿಶೇಷ ತಂಡಗಳ ರಚನೆಯಾಗಿದ್ದು, ಒಂದ್ ಕಡೆ ತನಿಖೆ ಕೂಡ ಚುರುಕಾಗ್ತಾ ಇದೆ. ಅಷ್ಟು ವಿಡಿಯೋಗಳನ್ನ ಕೂಡ FSLಗೆ ಕಳಿಸೋದಕ್ಕೆ ಸಿದ್ಧತೆ. ಮತ್ತೊಂದು ಕಡೆ ಹಾಸನ SP ಇಂದ ಮಾಹಿತಿ ಪಡೆದುಕೊಳ್ಳಲಾಗಿದೆ. ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರುವಂತಹ ಹೆಣ್ಣು ಮಕ್ಕಳನ್ನ ಕರೆಸಿ ಅವರ ಹೇಳಿಕೆಗಳನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿಗೆ ಸಾಕ್ಷಿಗಳು, ಈ ಪ್ರಕರಣದಲ್ಲಿ ಸಾಕ್ಷಿಗಳು ಬಹಳ ಪ್ರಮುಖ ಸ್ಥಾನ ವಹಿಸುತ್ತೆ. ಹಾಗಾಗಿ ಸಂತ್ರಸ್ತೆಯರ ಹೇಳಿಕೆ ದಾಖಲಾಗುತ್ತಲ್ಲ, ಅದೆಲ್ಲವೂ ಕೂಡ ಸಂಕಷ್ಟವೇ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರಿಗೆ. ಹಾಗಾಗಿ ದೊಡ್ಡ ಮಟ್ಟದ ಆಕ್ರೋಶ ರಾಜ್ಯಾದ್ಯಂತ, ಪ್ರಮುಖವಾಗಿ ಕಾಂಗ್ರೆಸ್ನವರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಪ್ರತಿಭಟನೆಗಳಾಗ್ತಾ ಇದೆ. ಹುಬ್ಬಳ್ಳಿಯ ದೃಶ್ಯ ನಾವೀಗ ಗಮನಿಸ್ತಾ ಇರೋದು ಖಾಸಗಿ ಹೋಟೆಲ್ ಮುಂಭಾಗ. ಕಾಂಗ್ರೆಸ್ ಮತ್ತು JDS ಮಧ್ಯೆ ಜಟಾಪಟಿ ಆಗಿರೋದು ಯಾವ ಮಟ್ಟಿಗೆ ಅಂದ್ರೆ ಹೊಡೆದಾಡ್ಕೊಳ್ಳೋ ಮಟ್ಟಿಗೆ ಮುಂದಾಗಿದ್ದಾರೆ ಎರಡೂ ಪಕ್ಷದವರು ಕೂಡ. ಕಾರಣ ಕುಮಾರಸ್ವಾಮಿ ಅವರು ಇರುವಂತಹ ಹೋಟೆಲ್, ಅವರ ಕಾರಿಗೆ ಮುತ್ತಿಗೆ ಹಾಕುವುದಕ್ಕೆ ಕಾಂಗ್ರೆಸ್ನವರು ಮುಂದಾಗ್ತಾರೆ. ಹಾಗಾಗಿ JDSನವರು ಕೂಡ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೆ. ಇದೆ. ಹೊಡೆದಾಡ್ಕೊಳ್ಳೋ ಮಟ್ಟಿಗೆ ಮುಂದಾಗಿದ್ದಾರೆ ಎರಡೂ ಪಕ್ಷದವರು ಕೂಡ. ಕಾರಣ ಕುಮಾರಸ್ವಾಮಿ ಅವರು ಇರುವಂತಹ ಹೋಟೆಲ್, ಅವರ ಕಾರಿಗೆ ಮುತ್ತಿಗೆ ಹಾಕುವುದಕ್ಕೆ ಕಾಂಗ್ರೆಸ್ನವರು ಮುಂದಾಗ್ತಾರೆ. ಹಾಗಾಗಿ JDSನವರು ಕೂಡ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೆ. ಇದೆ.